ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಿಸಿಲಿದ್ರೂ ಕೂಡ ಸರಿಯಾಗಿ ಬಿಸಿನೀರು ಬರ್ತಾ ಇರಲಿಲ್ಲ. ಸರ್ವಿಸ್ ಮಾಡಿಸಿ 1 year 6 months ಆಗಿತ್ತು. ಹಾಗಾಗಿ ಸರ್ವಿಸ್ ಮಾಡಿಸೋಣ ಅಂತ ಹೇಳಿ ಇವಾಗ ಮಾಡಿಸಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲಿದ್ರೂ ಕೂಡ ತುಂಬ ಚೆನ್ನಾಗಿ ಬಿಸಿನೀರು ಬರ್ತಾ ಇದೆ. ಅವರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಬಸವೇಶ್ವರ ಎಂಟರ್ಪ್ರೈಸಸ್, ಕಲ್ಲೂರು ಕ್ರಾಸು, ಗುಬ್ಬಿ ತಾಲೂಕಿನಲ್ಲಿ ಬರುತ್ತೆ. ಈಗ ಏನಾದರೂ ಬೇರೆ ಕಡೆ ಸೋಲಾರ್ನ ಶಿಫ್ಟ್ ಮಾಡಬೇಕು ಅಂದರೂ ಕೂಡ ಶಿಫ್ಟ್ ಮಾಡಿಕೊಡ್ತಾರೆ. ಹಾಗೆ ಹೊಸದಾಗಿ ಏನಾದರೂ ಸೋಲಾರ್ನ ಹಾಕಿಸ್ಕೊಳ್ಬೇಕು ಅಂದರೂ ಕೂಡ ತಂದು ಜೋಡಿಸ್ಕೊಡ್ತಾರೆ. ಅವರು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ. ಹಾಗೆ ಅವರ ಅಡ್ರೆಸ್ಸು, ಫೋನ್ ನಂಬರ್ ಏನಾದರೂ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಅಡ್ರೆಸ್ಸು, ಫೋನ್ ನಂಬರು ಇರುತ್ತೆ, ಬೇಕಾದರೆ ತಗೊಳ್ಳಿ. ಥ್ಯಾಂಕ್ ಯು. ಡ್ರಮ್ ಕೈಲಿ ಇಟ್ಕೊಳ್ಳಿ. ಇರಬೇಕೇನಪ್ಪ ಇಲ್ಲಿ ಕೊಡಿ ಮತ್ತೆ ಹಾಗೆ ಕೂಡ ಇಡ್ಲಿಗೆ ಬೇಳೆನೂ ಇಲ್ದಲೇ ಕಾಯು ಕೂಡ ಯೂಸ್ ಮಾಡ್ದೇ ಸೂಪರ್ ಆಗಿರೋವಂಥ ಸಾಂಬಾರು ಕೂಡ ಮಾಡ್ಬೋದು. ಇಡ್ಲಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 2 ಲೋಟದಷ್ಟು ನೀರು ಕೂಡ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಟೊಮೊಟೊನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 6 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಅಂದರೆ ಇದು 9 ಜನಕ್ಕೆ ಬೇಕು, ಹಾಗಾಗಿ ಸಾಂಬಾರು ಜಾಸ್ತಿ ತೊಗೊಂಡಿದ್ದೀನಿ. ಸಣ್ಣದು 4 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು 3 ವಿಷಲ್ ಹೊಡೆಸ್ಕೊಳ್ತೀನಿ ಕುಕ್ಕರಲ್ಲಿ. ಚೆನ್ನಾಗಿ ಬೆಂದಿರುತ್ತೆ ಸ್ಮ್ಯಾಶ್ ಮಾಡೋದಕ್ಕೆ, ಹಾಗಾಗಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಬೆಂದಿದೆ. ಬೇಕಾದರೆ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲಾಂದರೆ ರುಬ್ಬ ಹಾಕೊಬೋದು. ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಬೇಕಾದರೆ ನೀವು ಯೂಸ್ ಮಾಡೋದಾದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ. ಹಾಗೆ ಟೊಮೊಟೊ ಈರುಳ್ಳಿನೂ ಕೂಡ ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಬೇಕಾದರೆ ನೀವು ಖಾರದ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೊಬೋದು. ಜೀರಿಗೆನೂ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ಹಾಗೆ ಕೂಡ 2 ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ತಾಯಿದ್ದೀನಿ. ಜಜ್ಜಿ ಹಾಕೋದ್ರಿಂದ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದರದ್ದು ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ಜಜ್ಜಿ ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಒಗ್ಗರಣೆಗೆ ಹಾಕಾದ್ಮೇಲೆ ನಾವು ಟೊಮೊಟೊ, ಸ್ವಲ್ಪ ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದರದ್ದು ನೀರನ್ನೇ ಕೂಡ ಹಾಕಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಧನಿಯಾ ಪೌಡರ್ನು ಕೂಡ ನಾನು ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ.
ಇದು ಒಂದು 5 ನಿಮಿಷ ಚೆನ್ನಾಗಿ ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀವಲ್ಲ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಖಾರದ ಪುಡಿನೂ ಸಹ ನಾನು ಹಸಿರು ಮೆಣಸಿನ್ಕಾಯಿ ಏನು ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ನಾನು ಜಾಸ್ತಿ ಖಾರದ ಪುಡಿನೇ ಹಾಕಿದ್ದೀನಿ, 1 ಸ್ಪೂನಷ್ಟು. ಹಾಗೆ ಕೂಡ ನಾನು ಸಾಂಬಾರು ಮಾಡ್ಕೊಂಡೇ ಕಾಫಿ ಟೀ ಎಲ್ಲ ಮಾಡಿಕೊಂಡೆ, ಹಾಗಾಗಿ ಸಾಂಬಾರನ್ನು ಮಾಡಿಕೊಂಡೇ ನಾನು ಟೊಮೊಟೊ ಮತ್ತು ಈರುಳ್ಳಿ ಏನು ಕೂಡ ರುಬ್ಕೊಂಡಿಲ್ಲ, ಹಾಗೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿರುತ್ತಲ್ಲ, ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಅದನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನೂ ಕೂಡ ಹಾಕಿದ್ವಲ್ಲ, ಇವಾಗ ಸ್ಮ್ಯಾಶ್ ಮಾಡಿರೋಂಥ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ರುಬ್ಬಿ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಕಾಯಿ ಮತ್ತು ಬೇಳೆ ಏನು ಯೂಸ್ ಮಾಡಿಲ್ಲ. ಇದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟಿದೆ. ಹಾಗೆ ಹಾಕಿದ್ರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಆಮೇಲೆ ಅದನ್ನು ಕಲಸಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು, ಹಾಗಾಗಿ ಕಾಯಿ ಇಲ್ದಿದ್ರೂ ಕೂಡ ಬೇಳೆ ಇಲ್ದಿದ್ರೂ ಕೂಡ ಇಡ್ಲಿಗೆ ತುಂಬ ಚೆನ್ನಾಗಿ ಇರುತ್ತೆ ಸಾಂಬಾರು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕಂಟೆಸ್ಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಟೊಮೊಟೊಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೋದು. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇದೊಂದು 5 ನಿಮಿಷ ಕುದಿಸಾದ್ಮೇಲೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು. ನೋಡಿ, ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ. ಮತ್ತು ವುಡ್ ವರ್ಕ್ ಮಾಡೋದಕ್ಕೂ ಬಂದಿದ್ದರು, ಅವ್ರಿಗೂ ಕೂಡ ತಿಂಡಿ ಮಾಡೋಣ ಅಂತ ಹೇಳಿ ಸಾಂಬಾರೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಹಾಗೆ ವರ್ಕ್ ಕೂಡ ಮಾಡಿದ್ದಾರೆ. ನಾವು ಸಜ್ಜೆಗೆ ಮಾತ್ರ ವರ್ಕ್ ಮಾಡಿಸ್ಕೊಂಡಿದ್ದೀವಿ ಅಷ್ಟೇ. ರೂಮು ಮತ್ತು ಹಾಲಲ್ಲಿ ನಮಗೆ ಎಷ್ಟು ಬಜೆಟ್ ಇದೆಯೋ ಅದನ್ನು ನೋಡಿಕೊಂಡು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹಾಗೆಯೇ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹೊಸದಾಗಿ ನೋಡೋರು ಕೂಡ ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.